ನಮಸ್ಕಾರ ಅಕ್ಕ ತಮ್ಮಂದ್ರೆ. ಇವತ್ತು ನಾವು ನಮ್ಮ ಹಳ್ಳಿ ಮನೆಗಳಲ್ಲಿ ಆಗಾಗ ಮಾಡುವ ಆರೋಗ್ಯಕ್ಕೂ ಒಳ್ಳೆಯದಾಗಿರುವ ಜೋಳದ ರೊಟ್ಟಿ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲು ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಕುದಿಯೋಕ್ ಬೇಡ. ಜೋಳದ ಹಿಟ್ಟನ್ನ ಹಾಕಿ. ಉಪ್ಪು ಹಾಕಬೇಕು ಅಂದ್ರೆ ಈಗ್ಲೇ ಹಾಕ್ಬಿಡಿ. ಈಗ ನಿಧಾನವಾಗಿ ಬಿಸಿ ನೀರನ್ನು ಹಿಟ್ಟಿಗೆ ಹಾಕ್ತಾ ಚಾಮಚದಿಂದ ಕಲಸಿ. ನೀರು ಬಿಸಿ ಇರುತ್ತೆ, ಜಾಗ್ರತೆ ಇಟ್ಟುಕೊಂಡು ಕಲಿಸ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಚೆನ್ನಾಗಿ ಮುದ್ದೆ ಮಾಡಿ. ಮೃದುವಾಗಿರೋ ಅಂಟದ ಮುದ್ದೆ ಬರೋವರೆಗೆ ಕಲಸಿ. ಜೋಳದ ಹಿಟ್ಟಿಗೆ ಬಿಸಿ ನೀರು ಹಾಕದೇ ಇದ್ರೆ ಮುದ್ದೆ ಆಗಲ್ಲ ಅನ್ನೋದನ್ನ ಮರಿಬೇಡಿ. ಈಗ ಹಿಟ್ಟನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ. ಒಣಗೋದಿಕ್ಕೆ ಬಿಡದೆ ಒದ್ದೆ ಬಟ್ಟೆಯಿಂದ ಮುಚ್ಚಿ ಇಡಿ. ಇದೀಗ ರೊಟ್ಟಿ ತಟ್ಟೋ ಕೆಲಸ. ಒಂದು ಉಂಡೆ ತೆಗೆದು ಸ್ವಲ್ಪ ಒಣಜೋಳದ ಹಿಟ್ಟು ತೂಡಿ ಸ್ವಚ್ಛವಾದ ಬಟ್ಟೆ ಮೇಲೆ ಇಟ್ಟು ಬೆರಳಿಂದ ನಿಧಾನವಾಗಿ ತಟ್ತಾ ವೃತ್ತಾಕಾರಕ್ಕೆ ಮಾಡಬೇಕು. ತೆಳುವಾಗಿರೋ ಹಾಗೆ ತಟ್ಟಬೇಕು. ಬಯಸಿದ್ರೆ ಬೆಲ್ಲನಿಗೆ ಸಹಾಯದಿಂದಲೂ ಉರುಳಿಸ್ಬೋದು. ಈಗ ತವೆಯನ್ನ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಬಿಸಿ ಮಾಡಿಕೊಳ್ಳಿ. ತವಾ ಬಿಸಿಯಾದ್ಮೇಲೆ ರೊಟ್ಟಿಯನ್ನ ಎಚ್ಚರಿಕೆಯಿಂದ ಹಾಕಿ. ಅಂಚುಗಳ ಕಡೆ ಸ್ವಲ್ಪ ನೀರು ಚೆಲ್ಲಿ ಮುಚ್ಚಳ ಹಾಕಿ. ಸ್ವಲ್ಪ ಹೊತ್ತಲ್ಲಿ ಮೇಲ್ಭಾಗದಲ್ಲಿ ಪುಟ್ಟ ಪುಟ್ಟ ಗುಳ್ಳೆಗಳು ಕಾಣಿಸ್ತು. ಈಗ ರೊಟ್ಟಿಯನ್ನು ತಿರುಗಿಸಿ ಮತ್ತೊಂದು ಬದಿಯೂ ಬೇಯಿಸಿಕೊಳ್ಳಿ. ಕರಚಿ ಅಥವಾ ಬಟ್ಟೆಯಿಂದ ಸ್ವಲ್ಪ ಒತ್ತಿ. ಎರಡೂ ಕಡೆ ಸ್ವಲ್ಪ ಕಂದು ಕಲೆ ಬಂದ್ರೆ ಸಾಕು. ತವೆಯಿಂದ ತೆಗೆದ ತಕ್ಷಣ ಸ್ವಚ್ಛವಾದ ಹತ್ತಿ ಬಟ್ಟೆಯಲ್ಲಿ ಹೊದಿಸಿ ಇಡಿ. ಹೀಗೆ ಮಾಡಿದ್ರೆ ರೊಟ್ಟಿ ಮೃದುವಾಗೇ ಇರುತ್ತೆ. ಇದೇ ರೀತಿ ಉಳಿದ ಹಿಟ್ಟಿಂದಲೂ ರೊಟ್ಟಿಗಳನ್ನು ಮಾಡ್ಕೊಳ್ಳಿ. ಇದೀಗ ಬೀಗ ಬಿಸಿ ಬಿಸಿ ಮೃದುವಾದ ಜೋಳದ ರೊಟ್ಟಿ ರೆಡಿಯಾಗಿದೆ. ಎಣ್ಣೆಗಾಯಿ, ಬದನೆಕಾಯಿ ಪಲ್ಯ, ಶೇಂಗಾ ಚಟ್ನಿ ಅಥವಾ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ. ಈ ಸರಳ ಊಟದಲ್ಲೇ ನಮ್ಮ ಹಳ್ಳಿ ಸೊಗಡು, ಆರೋಗ್ಯ, ಮನೆಯ ಪ್ರೀತಿ ಎಲ್ಲವೂ ಇದೆ. ನಿಮಗೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಇಷ್ಟವಾಗದಿದ್ದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೀವು ಯಾವ ರೆಸಿಪಿಯನ್ನು ನೋಡಲು ಬಯಸುತ್ತೀರಿ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.